ವಿದ್ಯಾರ್ಥಿಗಳು ಮಾಡೋದಾತು ಅಂದ್ರೆ ಲಕ್ಷ ಕೊಟ್ಟು ನೋಡ್ರಿ. ಇಂಥ ಗಣಿತಗಳು ಕಲ್ತಾರೆ ಅಂದ್ರೆ ಮುಂದೆ ನಿಮಗೆ ಭಿನ್ನರಾಶಿ ಅಧಿಕಾತ್ ಉಣಾತ್ ಗುಣಾಕಾರಾತ್ ಭಾಗಾಕಾರಾತ್ ಎಲ್ಲ ಕಲಿಬೇಕಾಗ್ತದೆ. ನೀವು ಭಾಗಾಕಾರನು ಇನ್ನೊಂದು ಸ್ವಲ್ಪ ಗುಣಾಕಾರ ಭಾಗಾಕಾರ ಅನ್ನೋಕೆ ನಂಬರ್ ಕಲ್ತೀರಿ ಅಂದ್ರೆ ಮುಂದೆ ಭಿನ್ನರಾಶಿ ಸೆಕ್ಷನ್ ಬರ್ತದ. ಆಮೇಲೆ ಸರಳೀಕರಣ ಬರುವಂಥ ಲಕ್ಷಣಗಳು ಅಂತಾರೆ ಇವಕ್ಕೆ, ಅದನ್ನು ತಿಳ್ಕೊಬೇಕು ನೀವು. ಗುಣಾಕಾರ ಕಲಿಬೇಕು. ಆಮೇಲೆ ಭಾಗಾಕಾರ ಬಂದದಂದ್ರೆ ಮುಂದಿನ ಬರ್ಬರ್ತಿ ಏನಾಗ್ತದ, ಸರಳೀಕರಣ ಬರ್ತದ. ನೋಡ್ರಿ ನೀವು ಲಕ್ಷ ಕೊಟ್ಟು. ನಾ ಹೇಳಿಲ್ಲ ಊಟ ಮಾಡಂಗಿಲ್ಲ, ಚಹಾ ಕುಡಿಯಂಗಿಲ್ಲ, ಕಾಯಂ ನೀವು ಮೊಬೈಲ್ದಾಗ ಸತತ್ ಜೋಶಿ ಸರ್ ನಿಮ್ಮ ಮನ್ಯಾಗ ಮತ್ತೆ ಚಹಾ ಕುಡಿಲಾರ್ದ ಕಲಿಸ್ತಾರಂದ್ರೆ ಬಿಟ್ಟು ಏನು ಮಾಡ್ತೀರಿ? ತೊಗೊಂಡು ನೋಡ್ರಿ ಇದ್ರ ಮಜಾ ಹೆಂಗದ. ಡಿಸೆಂಬರ್ ತಿಂಗಳದಾಗ ನೋಡಕಂತ್ರಿ ಗಣಿತಗಳು. ದೊಡ್ಡ ಕ್ಯಾಂಪ್ ಮಾಡಿ ತೋರಿಸಿದ್ರೆ ಆಗ್ತಿಲ್ಲ ನೀವೆಲ್ಲರೂ ಗಣಿತಗಳು. ಬರ್ರಿ ಸರ್ ನಮ್ಮ ಜೋಶಿ ಸರ್ ವಿಡಿಯೋಗಳು ನೋಡಕತ್ತಾರ, ಬರ್ರಿ. ಡಿಸೆಂಬರ್ ತಿಂಗಳದಾಗ ಕುರ್ಚಿ ಹಾಕೊಂಡು ಮುಂದೆ ಕೂತು ನೋಡ್ಬೇಕು ಮಂದಿ ಹಂಗೆ ಬರ್ತಾವೆ ಮುಂದಿನ ಗಣಿತಗಳು. ನೋಡ್ರಿ 30 ವರ್ಷದ ಏನದ ಎಲ್ಲ ತಿಳಿಸ್ತನು, ಉಪಯೋಗ ಮಾಡಿಕೊಡ್ರಿ. ನೋಡ್ರಿ ಈಗ ನೀವು ಮಾಡಿದಿಂದ ನಾವೊಂದು ಗಣಿತ ಇದು ಪೂರ್ಣ ಸಂಖ್ಯೆ ಅದ ಒಂದು ಗಣಿತನ ತಿಳಿಸೋಣ. ಮುಂದಿನ ಬಡ 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 ನೀವು ಮಾಡ್ಬೇಕು. ಈಗ 50 ಅದ, ಇದನ್ನ ಹೆಂಗೆ ಹಚ್ಕೋಬೇಕು ಅದನ್ನು ನೀವು ತಿಳ್ಕೊರಿ. 50 ಅದ, ಆಮೇಲೆ ಛೇದ ಒಂದು ಇಡ್ರಿ, ಭಾಗಾಕಾರ ಚಿಹ್ನೆ ಇಡ್ರಿ. 33 3 99 ಒಂದು 100, ಆಮೇಲೆ 3 ಇದರ ಬರೋಬ್ಬರಿ 50. ಒಂದು ಗುಣಾಕಾರ ಮಾಡಿದರೆ ಮ್ಯಾಲೆ 3 ಆಗ್ತದ, ಕೆಳಗೆ 100 ಬರ್ತದ. 51 52 ಬರೋಬ್ಬರಿ 3 2 ಅಂಶ ಬಂತಿದ್ರ ಉತ್ತರ. ಇದನ್ನ 1 ಪೂರ್ಣಾಂಕ 1 2 ಅಂಶ ನೋಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು 1 ಪೂರ್ಣಾಂಕ 1 2. 26ನೇ ಲೆಕ್ಕ ನೋಡ್ರಿ. 100 ಛೇದ 1 ಇಡ್ರಿ, ಭಾಗಾಕಾರ ಚಿಹ್ನೆ ಹಾಕ್ರಿ. 618 1 2 20 2 618 200 ಆಗ್ತಿದ್ದು ಸರಾಸರಿ 3. ಇದನ್ನ ಗುಣಾಕಾರ ಚಿಹ್ನೆ ಹಾಕಿದಾಗ ಏನಾಗ್ತದೆ ನೋಡ್ರಿ, 1 ಗುಂಡ್ಲೆ ಮ್ಯಾಲೆ 3 ಆಯ್ತು, ತಳಗ 200 ಆಯ್ತು. 100 1 100 2 ಬರೋಬ್ಬರಿ ಇದ್ರ ಉತ್ತರ ಎಷ್ಟು ಬಂತು? 3 2 ಅಂಶ ಬಂತು. ಇದ್ರ ಉತ್ತರ ಆನ್ಸರ್ ಇಸ್ ಈಕ್ವಲ್ ಟು 3 2 ಅಂಶ ಅಂದ್ರೆ ಹೆಂಗೆ ಇಡಬೇಕು ನೀವು? ಬರೋಬ್ಬರಿ 1 ಪೂರ್ಣಾಂಕ 1 2 ಅಂಶ. ನೋಡ್ರಿ ಹಿಂಗೆ ಲೆಕ್ಕ ತಿಳ್ಕೊಬೇಕು ನೋಡ್ರಿ. 11ಕ್ಕೆ 15ಕ್ಕೆ ಗುಣಾಕಾರ ಮಾಡೋದು ಎಷ್ಟು ಈಜಿ ತೋರಿಸ್ಕೊಂಡು ನೋಡ್ರಿ. 11ಕ್ಕೆ 15ಕ್ಕೆ ಹೆಂಗೆ? 15ಕ್ಕೆ 11ಕ್ಕೆ ಗುಣಾಕಾರ ಮಾಡಾಗ 150 ಇಡ್ರಿ, ಒಂದು 15 ಒಂದು ಇಟ್ಟು ಬಿಡ್ರಿ, ಮ್ಯಾಲಿಂದ ಒಂದು 5 ಇಟ್ಟು ಬಿಡ್ರಿ. ನೋಡ್ರಿ ಇದಕ್ಕೆ ಮಜಾ ಅದ. 11ಕ್ಕೆ 15ಕ್ಕೆ ಗುಣಾಕಾರ ಮಾಡ್ಬೇಕಾದ್ರೆ ಇದಕ್ಕೆ 150 ಇಡ್ರಿ. ಅದು ಇದು ಒಂದದ, ಇಲ್ಲಿ ಬಿಡಿ ಒಂದದ. 15 ಒಂದು ಇಡ್ರಿ, ಮ್ಯಾಲೆ ಒಂದು 5 ಇಡ್ರಿ, ಖಲಾಸ. 5 5 10, ಆಮೇಲೆ 7 170 ಸರಾಸರಿ 11 11 ಇಲ್ಲೇ 55 1 5 60 6 11 1 11 1 6 17 ಹಿಂಗೂ ಮಾಡ್ಬೋದು. 5 3 15 1 2 17 ನೋಡ್ರಿ ಹೆಂಗಿರ್ತಾವೆ. ಈಗ ನಾವು ಹೆಂಗೆ ಮಾಡಬೇಕು? 170 11 ಗುಣಾಕಾರ ಮಾಡಿದ್ರೆ ಮ್ಯಾಲೆ 3 ಆಯ್ತು, ತಳಗೆ 17 ಬಂತು. 17 1 17 10 13 30 ಸರಾಸರಿ 11 11 2 22 ಎಷ್ಟು ಉಳಿತು? 8 ಉಳಿತು. 8 11 ಅವನು ಜಾಗ ಉಳಿಲಿಲ್ಲ, ಇಷ್ಟೇ ಸಾಕು. ಆನ್ಸರ್ ಇಸ್ಕೊಂಡು ಹಚ್ಬೋದು, ಸಾಕು. ಅಂದ್ರೆ ಗಲಾಟೆ ಆಗ್ತದೆ. ಅಂದ್ರೆ ಏನಾಗ್ತದೆ? ಕಟ್ಪಿಚ್ಚಿ ಆಗ್ತದೆ ಗಣಿತ, ಚಂದ ಕಾಣಿಸಂಗಿಲ್ಲ. ಇದೇ ಉತ್ತರ 2 ಪೂರ್ಣಾಂಕ 11 2 ಅಂಶ. ಈಗ ನೋಡಿ 15 4 60 62 15 4 60 1 2 62 ತಳಗೆ 15 ಇಡ್ರಿ, ಭಾಗಿಲೆ 15 1 15 1 16 15 ಅಂಶ. ಮುಂದೆ 62 15 ಅಂಶ ಗುಂಡ್ಲೆ ಮ್ಯಾಲೆ 15 ಆಯ್ತು, ತಳಗೆ ಎಷ್ಟು ಬಂತು? 16 ಬಂತು. ನೋಡ್ರಿ 15 4 60 62 15 ಅಂಶ ಭಾಗಿಲೆ 15 15 16 ನೋಡಿ. ಈ 15 ಹೋಯ್ತು, ಈ 15 ಹೋಯ್ತು. ಆಮೇಲೆ 2 2
ಎಂಟ್ಲೆ 16, 2 ಮೂರ್ಲೆ 2 ಒಂದಲೆ 31 ತಳಗೆ 8, 8 ಮೂರ್ಲೆ 24, 8 ಮೂರ್ಲೆ 24, 24 ಅಂದರೆ 7 ಉಳಿತು, 7 8 ಆನ್ಸರ್ ಇಸ್ ಈಕ್ವಲ್ ಟು ಆನ್ಸರ್ 3.7 ನೋ 17 119, 122, 7 ನೋಡ್ರಿ ಮಗ್ಗಿ ಬರಬೇಕು. ಇದು ಭಾಳ ಇಂಪಾರ್ಟೆಂಟ್. 17 ಇದು ಸ್ವಲ್ಪ ಹಚ್ಕೊಂಡು ಬರ್ತೀನಿ ನಾನು, ಯಾಕಂದ್ರೆ ಮಾತು ಉಳಿತಂದ್ರೆ ಮಾತು ವಿಡಿಯೋ ದೊಡ್ಡದಾಗ್ತದಲ್ಲ. ನೋಡ್ಲಿಕ್ಕತ್ತಂದ ನಾನು. ಇವು ನೋಡ್ರಿ ಹೆಂಗೆ ಬರ್ತಾವೆ ವಿಡಿಯೋ. ಇನ್ನು ಡಿಸೆಂಬರ್ ತಿಂಗಳದಾಗ ನೋಡ್ರಿ ಇದ್ರ ಅಭ್ಯಾಸ ಹೆಂಗಿರ್ತದೆ. ಆಮೇಲೆ ಎಲ್ಲರೂ ಓಡಾಡಿ ಕಲಿಬೇಕು ಇದನ್ನು. ಎಲ್ಲಿ ನೋಡಿದಲ್ಲಿ ನಾವು ಎಲ್ಲರೂ ಬರೀ ಇವೇ ವಿಡಿಯೋನೇ ನೋಡ್ಬೇಕು. ಹಂಗೆ ಗಣಿತ ಮಾಡ್ತೀನಿ. 2 ಬುಕ್ಕನೂ ಬರ್ದನ್ನ ನೋಡ್ರಿ. 17 119, 3 122 ಬಾಗಿಲೆ 14 4 56, 1 5 61, ಸರಸ್ವಲ್ಲಿ 14. ನೋಡ್ರಿ ಹೆಂಗೆ ಇಟ್ಟಿರ್ತಾನೆ ಗಣಿತಗಳನ್ನು ನೀವು ನೋಡ್ರಿ ಬರೋಬರಿ. 122 7 ಗುಣಾಕಾರ ಚಿಹ್ನೆ ಹಾಕಿದ್ರೆ ಮೇಲೆ 14 ಆತು, ತೆಳಗೆ 61 ಆತು. 7 ಒಂದಲೆ 7 ಎರಡಲೆ 61 ಒಂದಲೆ 61 ಎರಡಲೆ 2 ಎರಡಲೆ 4. ಆನ್ಸರ್ ಈಸ್ ಈಕ್ವಲ್ ಟು 4. ನೋಡಿ 18 4 72 1 3 75, ತಳಗೆ 4 ಬಾಗಿಲೆ 8 1 8, 8 1 7 15, 8 ಈಸ್ ಈಕ್ವಲ್ ಟು 75 4. ಗುಣಾಕಾರ ಚಿಹ್ನೆ ಹಾಕಿದ್ರೆ ಮೇಲೆ 8 ಆತು, ತಳಗೆ 15 ಆತು. 15 ಒಂದಲೆ 15 5, 4 ಒಂದಲೆ 4 ಎರಡಲೆ ಬರೋಬ್ಬರಿ 5 ಎರಡಲೆ 10. ಇದ್ರ ಉತ್ತರ ಎಷ್ಟು ಬಂತು? 10. ಆನ್ಸರ್ ಈಸ್ ಈಕ್ವಲ್ ಟು 10. ನವೋದಯ ಕ್ವಶನ್ ಪೇಪರ್ ಇದರ 2 ಪಾರ್ಟ್ ಆಗ್ತದೆ ಅಭ್ಯಾಸ. ಇದು ಸೀರಿಯಲ್ ಅಭ್ಯಾಸ. ಮುಂಜಾನೆ ನೆಲ್ಕುಲ್ಲ ನವೋದಯದ ಅಭ್ಯಾಸ. ಅದ್ರಾಗೆಲ್ಲ ಕ್ವಶನ್ ಪೇಪರ್ ಬರ್ತಿರ್ತು. ಇದ್ರಾಗ 2 ಪೀರಿಯಡ್ ಟೈಮ್ ಟೇಬಲ್. ಟೆಲಿಗ್ರಾಮ್ದಾಗ 2 ಟೈಮ್ ಬರ್ತದೆ ಅಭ್ಯಾಸ. ಎರಡು ಮೊಬೈಲ್ ನಂಬರ್ಗಳನ್ನು ನೀವು ಸೇವ್ ಮಾಡ್ಕೋಬೇಕು ಟೆಲಿಗ್ರಾಮ್ನ. 2 ಮೊಬೈಲ್ನಿಂದ ಅಭ್ಯಾಸ ಬರ್ತದೆ. ಒಂದು ಸೈನಿಕ್ ಸ್ಕೂಲ್ ಬರ್ತದೆ, ಒಂದು ಸೀರಿಯಲ್ ಬರ್ತದೆ, ಒಂದು ನವೋದಯ ಬರ್ತದೆ. ನವೋದಯ ಅಭ್ಯಾಸ ಅಂದ್ರೆ ಎಲ್ಲ ಕ್ವಶನ್ ಪೇಪರ್ ಮಾಡಿಲ್ಲಿರ್ತದೆ. ಕಂಟಿನ್ಯೂ ತೊಗೊಂಡೇ ಹೋಗ್ತೀವಿ. ಅದನ್ನು ಅಭ್ಯಾಸ ನಿಮಗೆ ಬೆಂದ ಮೇಲೆ ಬೆಂದ. ಈಗ ನೀವು ಬಿಡಿಸಿದ ಕರೆಕ್ಟ್ ಅದನ್ನು ಎಲ್ಲ ಚೆಕ್ ಮಾಡ್ತಾರೆ. ನಾನು ಉತ್ತರ ಹೇಳ್ತೀನಿ, ಯಾಕಂದ್ರೆ ನನ್ನೂ ತಪ್ಪಾಗಿರಬಾರ್ದು. ಯಾಕಂದ್ರೆ 25ನೇ ಆನ್ಸರ ನೀವು 1 ಪೂರ್ಣಾಂಕ 1 2 ಬಂದಿದ್ರೆ ರೈಟ್ ಹಾಕೋರಿ. 26ಕ್ಕೆ 1 ಪೂರ್ಣಾಂಕ 1 2 ಬಂದಿತ್ತಂದ್ರೆ ಉತ್ತರ ರೈಟ್ ಹಾಕೋರಿ. ಆಮೇಲೆ 27ಕ್ಕೆ 2 ಪೂರ್ಣಾಂಕ 8 11 ಬಂದಿತ್ತಂದ್ರೆ ರೈಟ್ ಉತ್ತರ ಹಾಕೋರಿ. 28ನೇದಕ್ಕೆ 3 ಪೂರ್ಣಾಂಕ 7 8 ಬಂದಿತ್ತಂದ್ರೆ ಉತ್ತರ ಕರೆಕ್ಟ್ ಹಾಕೋರಿ. 29ಕ್ಕೆ 4 ಬಂದಿದ್ರೆ ಉತ್ತರ ಕರೆಕ್ಟ್ ಹಾಕೋರಿ. 30ಕ್ಕೆ 10 ಬಂದಿತ್ತಂದ್ರೆ ಉತ್ತರ ಕರೆಕ್ಟ್ ಹಾಕೋರಿ. ನೋಡ್ರಿ, ಇದನ್ನ ಕಲ್ತಿಂದ ನಿಮ್ಗೆ ಮಗ್ಗಿ ಬಾಯ್ಪಾಠ ಅಲ್ಲಂತೂ ಒಂದು ಸ್ವಲ್ಪ ಗುಣಾಕಾರ ಹಾಕಿಂತಕ್ಕಂತ. ಗುಣಾಕಾರನ ಹೆಚ್ಚು ಮಾಡೋದರಿಂದ ನಿಮಗಿದು ಭಾಗಾಕಾರ ಕ್ರಿಯೆಗಳು ಮತ್ತು ನಿಮಗೆ ಹೆಚ್ಚು ಅರ್ಥ ಆಗ್ತದೆ. ಈಗ ನೋಡೋಣ, ನಿಮಗೆ ಸಾಧ್ಯ ಅಂತಂದ್ರೆ ಇನ್ನೊಂದು 2 ಬೋರ್ಡ್ನ ಭಿನ್ನರಾಶಿ ಗುಣಾಕಾರ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.